ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ NK. ಎರೆಹಂಚಿನಾಳದಲ್ಲಿ ಶ್ರೀ ಪತ್ರೇಶ್ವರ ರಥೋತ್ಸವ ಕಡೆ ಸೋಮವಾರ ನಡೆಯಲಿರುವ ಜಾತ್ರಾ ಮಹೋತ್ಸವದ ಸಿದ್ಧತೆ. ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಶಾಖಾಮಠದ ನೂತನ ಹೊಸ ಕಟ್ಟಡದ ಪ್ರತಿಷ್ಠಾಪನೆ ದಿನಾಂಕ 30/8/2024 ಜರುಗಲಿದೆ. ಈ ಭೂಮಿ ನೀಡಿದ ಭೂತಾನಿಗಳಾದ ಶ್ರೀ ಶಿವಬಸಪ್ಪ ನಿಂಗರಡಪ್ಪ ಮುಂಡರಗಿ ಇವರ ಸಹೋದರರು ಹಾಗೂ ಕುಟುಂಬ ವರ್ಗದವರಿಂದ ಕನಕಾಂಬಿಕಾ ಆಶ್ರಯ ಕಾಲೋನಿ ಎರೆಹಂಚಿನಾಳ ಇವರ ಸ್ವಂತ ಜಮೀನಿನಲ್ಲಿ ನೂತನ ಶ್ರೀ ಗವಿಸಿದ್ದೇಶ್ವರ ಶ್ರೀಮಠದ ಕರ್ತೃ ಗದ್ದಿಗೆಯ ಪೂಜೆ ಪ್ರತಿಷ್ಠಾಪನೆ, ಶ್ರೀ ಗವಿಸಿದ್ದೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಈ ಜಾತ್ರೆಯ ಅಂಗವಾಗಿ 31/8/2024 ಗ್ರಾಮದ ಯುವಕರಿಂದ ಕ್ರೀಡಾಕೂಟ, ಖೋ-ಖೋ, ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ ಎಂದು ತಿಳಿಸಿದರು. ಗವಿಸಿದ್ದೇಶ್ವರ ನೂತನ ಕಟ್ಟಡ ಪ್ರತಿಷ್ಠಾಪನೆ, ಅದರ ಜೊತೆಯಲ್ಲಿ ಗವಿಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಪೂಜೆ 30ರಂದು ಜರುಗಲಿದೆ. ಆಮೇಲೆ ಪತ್ರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ಕಡೆ ಸೋಮವಾರದೊಂದು ಜಾತ್ರೆಯ ಅಂಗವಾಗಿ ಬೆಳಗ್ಗೆ ಅಭಿಷೇಕ, ರುದ್ರಾಭಿಷೇಕ ನಡೀತೈತಿ. ರುದ್ರಾಭಿಷೇಕ ನಂತರ ಈ ಮಾರುತೇಶ್ವರ ದೇವಸ್ಥಾನದಿಂದ ಪತ್ರೇಶ್ವರ ದೇವಸ್ಥಾನದವರೆಗೆ 101 ಕುಂಭಮೇಳ ನಡೀತೈತಿ. ಕುಂಭಮೇಳ ನಂತರ ಒಂದು ಕಬಡ್ಡಿ ಪಂದ್ಯಾವಳಿ ನಡೀತೈತಿ, ಖೋಖೋ ನಡೀತಾವೆ, ರಂಗೋಲಿ ಸ್ಪರ್ಧೆ. ಆಮೇಲೆ ಇವತ್ತು ಏನು ಮಧ್ಯಾಹ್ನ ಹೊತ್ತಿಗೆ ಒಂದು ಅನ್ನ ಸಂತರ್ಪಣೆ ನಡೀತೈತಿ. ಅನ್ನ ಸಂತರ್ಪಣೆ ಮರುದಿನ ಇವತ್ತು ಅಡ್ಡ ಪಲ್ಲಕ್ಕಿ, ಆಮೇಲೆ ಒಂದು ಯುವಕರಿಂದ ಕೋಲಾಟ ನಡೀತಾ. ಸೋಮವಾರ ದಿನ ಕೋಲಾಟ ಇರ್ತಾ, ಮಂಗಳವಾರ ದಿನನೂ ಕೋಲಾಟ ನಡೀತೈತಿ. 3 ಗಂಟೆಯಿಂದ ಮತ್ತು ಧರ್ಮ ಸಭೆಯಿಂದ ಇವತ್ತು ಕಲಾವಿದರ ಜೀವನ್ ಸಾಬ್ ವಲಿಕಾರ್ ಅಂತ ಬಿನ್ನಾಳ ಗ್ರಾಮದ ಯುವಕರಿಂದ ಅವರು ಕಲಾವಿದರಿಂದ ಒಂದು ವಿಜೃಂಭಣೆಯಿಂದ ಅವರು ಶ್ರೀಗಳಿಂದ ಹೂವಿನ ಅಡಗಲಿ ಶ್ರೀಗಳಿಂದ ಎಲ್ಲ ಕಾರ್ಯಕ್ರಮ ಅವರಿಂದ ನೆರವೇರುತ್ತದೆ. ಈ ಎಲ್ಲ 2 ದಿನ ಅಲ್ಲದ 5 ದಿನದ ಕಾರ್ಯಕ್ರಮ ಹಮ್ಮಿ ಎರೆಹಂಚಿನಾಳ ಗ್ರಾಮದಲ್ಲಿ ನಡೆಯುವುದರಿಂದ ವಿಜೃಂಭಣೆಯಿಂದ ಬಂದಂಥ ಭಕ್ತಾದಿಗಳಿಗೆ 2 ದಿನ ಊಟ ಸಂತರ್ಪಣೆ, ಅನ್ನ ಸಂತರ್ಪಣೆ ಇರುತ್ತದೆ. ಎಲ್ಲರೂ ಪಾಲ್ಗೊಂಡು ಜಾತ್ರೆಯಲ್ಲಿ ವಿಜೃಂಭಣೆಯಿಂದ ಭಕ್ತರು ನಿಂತು ನೆರವೇರಿಸುತ್ತಾರೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಧನ್ಯವಾದ.